ಓಂ ಶಾಂತಿ. ಇವತ್ತಿನ ದಿನ ವ್ಯಸನ ಮುಕ್ತ ಆಗಲು ನಾವು ಹೇಗೆ ಸಕಾಶವನ್ನು ಕೊಡ್ಬೋದು. ನನಗೂ ನಿನ್ನೆ ದಿನ ಒಬ್ರು ಅಕ್ಕೋರು ಕಾಲ್ ಮಾಡಿ ಏನು ಹೇಳಿದ್ರು, ನನ್ನ ಮಗ ಸ್ಟಾರ್ ತಿಂತಾನ್ರಿ ಅಕ್ಕೋರ, ಮತ್ತು ನಮ್ಮ ಮನ್ಯಾಗಿನವರು ನನ್ನ ಪತಿ ಡ್ರಿಂಕ್ಸ್ ಮಾಡ್ತಾರೆ, ಭಾಳ ವರ್ಷದಿಂದ ಮಾಡಕತ್ತಾರು, ಹೇಗೆ ಅದರಿಂದ ಮುಕ್ತ ಆಗಲು ಅಂತ ಕೇಳ್ತಾ ಇದ್ರಿ. ಎಷ್ಟೊತ್ತಿದ್ರೂ ನಾವು ಬೇರೆ ಒಂದು ರಿಹ್ಯಾಬಿಲೇಷನ್ ಸೆಂಟ್ರ್ ಕಳಿಸ್ರಿ ಅಥವಾ ಗುಳ್ಗಿ ಹಾಕ್ರಿ, ಎಲ್ಲಿವರೆಗೂ ಅವರಿಗೆ ಸ್ವಯಂ ಇಚ್ಛಾ ಬರೋದಿಲ್ಲ, ಅವ್ರಿಗೆ ಸಂಕಲ್ಪ ಬರೋದಿಲ್ಲ ನಾ ಬಿಡಬೇಕನ್ನುವಂಥದ್ದು, ಅಲ್ಲಿವರೆಗೂ ಇವೆಲ್ಲ ಏನ್ರಿ ಟೆಂಪ್ರರಿ ಮೆಥಡ್ಸ್ ರೀ. ಪರ್ಮನೆಂಟ್ ಸೊಲ್ಯೂಷನ್ ಏನಂದರೆ ಅವ್ರು ಸ್ವಯಂ ತಾವಾಗೇ ಬಿಡಬೇಕ್ರಿ, ಅವಾಗನೇ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವೇನು ಮಾಡ್ಬೋದಂದ್ರೆ ಅವರಿಗೆ ಪ್ರತಿನಿತ್ಯ ಸಕಾಶವನ್ನು ಕೊಡ್ಬೋದು, ಪ್ರತಿನಿತ್ಯ ಅವರಿಗೆ ಅವ್ರ ಪ್ರತಿನ ಸ್ವಮಾನಗಳನ್ನ ಹೇಳ್ಬೋದು. ಅದು ಅವರಿಗೆ ಅವ್ರ ವಿಲ್ ಪವರ್, ಅವ್ರ ಆತ್ಮವಿಶ್ವಾಸ, ಮನೋಬಲ ಹೆಚ್ಚು ಮಾಡ್ತಿದೆ. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ್ರಿ. ಒಂದನೇದೇನು ಮಾಡ್ಬೇಕಂದ್ರಿ, ಅವ್ರ ರೂಮ್ದಲ್ಲಿ ಬಾಬಾನ ಫೋಟೋ ಹಾಕ್ರಿ. ಅವ್ರಿಗೆ ಏನರ ಅದರಿಂದ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ, ಅವರು ವಿರೋಧಿ ಇತ್ತಂದ್ರೆ ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಅವ್ರು ಎಲ್ಲಿ ಮಲ್ಕೋತಾರಲ್ಲ ಆ ರೂಮ್ದಲ್ಲಿ ಜ್ಯೋತಿ ಮತ್ತು ಬಾಬಾನ ಫೋಟೋ ಹಾಕಿರಿ. ಒಂದನೇದು. ಎರಡನೇದು, ಪ್ರತಿನಿತ್ಯ ಅವ್ರಿಗೆ ನೀವು ಸ್ವಮಾನಗಳನ್ನ ಸಕಾಶವನ್ನು ಕೊಡಬೇಕಾದಾಗ ನೀವು ಒಂದು ಗ್ಲಾಸ್ ಈ ನೀರನ್ನು ಇಟ್ಕೊಳ್ತು ಬರೀ ಯಾವಾಗಲೂ ನಿಮ್ಮ ಹತ್ರ ಸಕಾಶ ಕೊಡೋ ಟೈಮ್ನಾಗ. ಆಮೇಲೆ ಅವ್ರ ಎದುರುಗಡೆ ಒಂದು ಅವ್ರನ್ನ ಎಮರ್ಜ್ ಮಾಡ್ಕೊಳ್ರಿ. ಈಗ ನಾ ಇಲ್ಲಿ ಕೂತ್ಕೊಂಡೇನಂದ್ರೆ ನೀವು ಯಾರು, ನಿಮ್ಮ ಮಗ ಇರ್ಬೋದು, ನಿಮ್ಮ ಪತಿ ಇರ್ಬೋದು, ಅವರ ಎದುರುಗಡೆ ನೋಡ್ರಿ. ಅಥವಾ ಅವ್ರ ಎದುರುಗಡೆ ನಿಮಗೆ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಮಾಡ್ಕೋಕೆ ಆಗೋದಿಲ್ಲ ಅಂದರೆ ಅವ್ರದ್ದು ಒಂದು ಫೋಟೋ ನಿಮ್ಮ ಬಾಬಾನ, ನೀವು ಎಲ್ಲಿ ಯೋಗ ಮಾಡ್ತೀರಲ್ಲ ಆ ಬಾಬಾನ ರೂಮ್ ಹತ್ರ, ಆ ಬಾಬಾನ ಹತ್ರ ಆ ಫೋಟೋ ಇಟ್ಕೊಂಡು ಆತ್ಮದ ಸ್ಮೃತಿ ಒಳಗೆ ಏಕಾಗ್ರ ಆಗ್ರಿ. ನಾ ಆತ್ಮ ಅದೇನಿ, ಎದುರುಗಡೆನೂ ಆತ್ಮ. ಅವ್ರ ಶರೀರವನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ, ಆತ್ಮವನ್ನು ನೋಡಿ ನಾ ಆತ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಆತ್ಮ. ಎದುರುಗಡೆ ಕೂತ್ಕೊಂಡಿರುವಂಥವರು ಕೂಡ ಆತ್ಮ ಅಂತ ತಿಳಿದುಕೊಂಡು ಅವ್ರ ಜೊತೆ ಮಾತಾಡ್ರಿ. ಹೇಗೆ ಮಾತಾಡ್ಬೇಕು ನೋಡೋಣ್ರಿ. ತಾವು ಶಕ್ತಿಶಾಲಿ ಆತ್ಮ ಅದೇರಿ, ತಾವು ಶಕ್ತಿಶಾಲಿ ಆತ್ಮ ಅದೇರಿ, ತಾವು ಪವಿತ್ರ ಆತ್ಮ ಅದೇರಿ, ತಾವು ಪವಿತ್ರ ಆತ್ಮ ಅದೇರಿ, ತಾವು ಮನಸ್ಸಿನ ಮೇಲೆ ಮಾಲಕದಿರಿ, ತಾವು ಮಾಲೀಕದಿರಿ ಮನಸ್ಸಿನ ಮೇಲೆ. ಮನಸ್ಸು ಮಾಡಿದ್ದರೆ ತಾವು ಏನು ಬೇಕಾದ ಮಾಡ್ಬೋದು, ತಾವು ಮನಸ್ಸು ಮಾಡಿದ್ದರೆ ಏನು ಬೇಕಾದ ಮಾಡಲು ಸಾಧ್ಯವಿದೆ. ತಮ್ಮಲ್ಲಿ ಅಪಾರವಾದಂತಹ ಶಕ್ತಿ ಇದೆ, ತಮ್ಮಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ತಾವು ವ್ಯಸನದಿಂದ ಮುಕ್ತರಾಗಿದ್ದೀರಿ, ತಾವು ವ್ಯಸನದಿಂದ ಮುಕ್ತರಾಗಿದ್ದೀರಿ, ತಾವು ಎಲ್ಲ ಚಟಗಳಿಂದ ಮುಕ್ತರದಿರಿ, ತಾವು ಎಲ್ಲ ಚಟಗಳಿಂದ ಮುಕ್ತರದಿರಿ, ತಾವು ಕೆಟ್ಟ ಚಟಗಳನ್ನು ಬಿಟ್ಟಿದ್ದೀರಿ, ತಾವು ಕೆಟ್ಟ ಚಟಗಳನ್ನು ಬಿಟ್ಟಿದ್ದೀರಿ, ತಾವು ಶುದ್ಧ ಸಾತ್ವಿಕ ಆಹಾರ ಮತ್ತು ನೀರನ್ನು ಸೇವಿಸುತ್ತೀರಿ, ತಾವು ಶುದ್ಧ ಸಾತ್ವಿಕ ಆಹಾರ ಮತ್ತು ನೀರನ್ನು ಸೇವಿಸುತ್ತೀರಿ, ತಾವು ಸಾತ್ವಿಕ ಅದೀರಿ, ತಾವು ಬಹಳ ಬಹಳ ಒಳ್ಳೆಯವರದಿರಿ, ತಾವು
ಸಾತ್ವಿಕದಿರಿ, ತಾವು ಬಹಳ ಬಹಳ ಒಳ್ಳೆಯವರದಿರಿ. ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೀರಿ. ತಾವು ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೀರಿ. ಪರಮಾತ್ಮನ ಛತ್ರ ಛಾಯೆಯಲ್ಲದಿರಿ. ತಾವು ಪರಮಾತ್ಮನ ಛತ್ರ ಛಾಯೆಯಲ್ಲದಿರಿ. ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು ತಮ್ಮ ಮೇಲೆ ಬೀಳುತ್ತಾ ಇದೆ. ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು ತಮ್ಮ ಮೇಲೆ ಬೀಳ್ತಾನೇ ಇದೆ. ತಾವು ಶಕ್ತಿಶಾಲಿ ಮತ್ತು ಆರೋಗ್ಯಶಾಲಿ ಅದಿರಿ. ತಾವು ಶಕ್ತಿಶಾಲಿ ಆರೋಗ್ಯಶಾಲಿ ಅದಿರಿ. ತಮ್ಮದು ವಿವೇಕ ಜಾಗೃತವಾಗಿದೆ. ತಮ್ಮದು ವಿವೇಕ ಜಾಗೃತವಾಗಿದೆ. ತಾವು ಮಹಾನಾತ್ಮದಿರಿ. ತಾವು ಮಹಾನಾತ್ಮದಿರಿ. ತಾವು ದಿವ್ಯಾತ್ಮ ಅದಿರಿ. ತಾವು ದಿವ್ಯಾತ್ಮ ಅದಿರಿ. ನಿಮ್ಮ ಜೊತೆಗೆ ಸದಾಕಾಲ ನಾವು ಅದೇವಿ. ನಿಮ್ಮ ಜೊತೆಗೆ ಸದಾಕಾಲ ನಾವು ಅದೇವಿ. ನಮ್ಮ ಶುಭ ಭಾವನೆ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ನಮ್ಮ ಶುಭ ಭಾವನೆ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಈ ರೀತಿ ಅವ್ರ ಫೋಟೋ ಇಟ್ಕೊಂಡು ಆತ್ಮ ಜೊತೆನೇ ಮಾತಾಡ್ತಾ ಇದ್ದೀರಿ. ಈ ರೀತಿ ಸಕಾಶ್ ಕೊಡ್ರಿ. 21 ದಿನ ಯಾವಾಗ ಬೇಕಾದಾಗೋ ಅವ್ರಿಗೆ ನೆನಪು ಮಾಡಿಕೊಳ್ರಿ. ಈ ಸ್ವಮಾನಗಳನ್ನ ಅವ್ರಿಗೆ ಹೇಳ್ತಾ ಹೋಗ್ರಿ. ಇದರಲ್ಲೇ ಅವ್ರಿಗೆ ತಾಕತ್ತು ಬರ್ತೈತ್ರಿ. ಅದರಲ್ಲೇ ಅವ್ರು ಬಿಡಲಿಕ್ಕೆ ಸರಳವಾಗಿ ಪ್ರಯತ್ನ ಮಾಡ್ತಾರೆ. ಇದೊಂದು ಮಾಡಿರಿ. ಇದು ಯಾವಾಗ ಬೇಕಾದರೂ ಇದನ್ನು ಮಾಡಬೇಕ್ರಿ. ನಂತರ ಏನು ಮಾಡ್ರಿ ಅಂದ್ರೆ ಅವ್ರು ಮಲ್ಕೊಂಡಿದ್ದಾಗ ಈ ರೀತಿ ಬಾಬಾರವರ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು, ಬಾಬಾ ನೀವು ಸರ್ವಶಕ್ತಿಮಾನದಿರಿ, ನಿಮ್ಮ ಕಿರಣಗಳು ನನ್ನ ಕೈ ಮೇಲೆ ಬರ್ತಾ ಇದೆ ಅಂಥೇಳಿ ಅವ್ರ ತಲೆ ಮೇಲೆ ಇಡುತ್ತೆ ಬರ್ರಿ. ಅವ್ರು ಮಲ್ಕೊಂಡಾಗ ಅವ್ರಿಗೆ ಗೊತ್ತಾಗಿರ್ಬಾರ್ದ್ರಿ ನೀವು ಶಕ್ತಿಶಾಲಿ ಅದಿರಿ, ತಾವು ಶಕ್ತಿಶಾಲಿ ಅದಿರಿ, ತಾವೆಲ್ಲ ಚಟಗಳಿಂದ ಮುಕ್ತರಾಗಿರಿ ಅಂಥೇಳಿ ಈ ರೀತಿ ಸ್ವಮಾನಗಳನ್ನ ಅನ್ನುತ್ತೆ ಬರ್ರಿ. ಅವ್ರು ಮಲ್ಕೊಂಡ ಟೈಮ್ನಾಗ ಅವ್ರಿಗೆ ಗೊತ್ತೂ ಆಗಿರ್ಬಾರ್ದ್ರಿ. ನಿಮ್ಮ ಕೈಯಾಗ ಬಾಬಾನ ತೋರಿ ಸ್ವಮಾನಗಳನ್ನ ಹೇಳ್ರಿ. ಅವ್ರ ತಲೆ ಮೇಲೆ ಕೈ ಇಡುತ್ತೆ ಬರ್ರಿ ಮತ್ತು ಸಂಕಲ್ಪ ಮಾಡುತ್ತೆ ಬರ್ರಿ. ಸ್ವಮಾನಗಳನ್ನ ಹೇಳೋದು ಬರ್ರಿ. ಅವ್ರು ಬಿಟ್ಟಿದ್ದಾರೆ ಅಂತ. ಮತ್ತು ಈ ಗ್ಲಾಸಿನ ತಾವು ಇಟ್ಕೊಂಡಿರಲ್ಲ, ಈ ನೀರಿನ ಗ್ಲಾಸವನ್ನು ಅವರಿಗೆ ಕುಡಿಸೋದು ಬರ್ರಿ. ಪ್ರತಿ ಸಲ ಈ ನೀರಿನ ಗ್ಲಾಸಿಗೆ ಸ್ವಮಾನಗಳನ್ನ ಹೇಳಿ ಇದೇ ನೀರನ್ನು ಅವ್ರಿಗೆ ಕುಡಿಸೋದು ಬರ್ರಿ. ನೋಡ್ರಿ 21 ಸುಮಾರು ನೋಡ್ರಿ. ಇದರಲ್ಲೇ ಭಾಳ ಲಾಭ ಆಕೈತಿ. ಇದ್ರದ್ದೇನು ಅನುಭವ ಆಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿರಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಭಾಳ ಥ್ಯಾಂಕ್ ಯು.